ತುಂಬಾ ಧನ್ಯವಾದ ಕಪ್ಪು ತೋಳ. ಇವತ್ತು ಗೊತ್ತಾಯ್ತು ಪ್ರಾಣಿಗಳೆಲ್ಲ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾವಂತ. ನಿನಗೆ ನನ್ನ ಒಳ್ಳೆತನ ಗೊತ್ತಾಯ್ತು ಅಲ್ವಾ? ಎಲ್ಲರಿಗೂ ಅದ್ರ ಬಗ್ಗೆ ನೀನು ಹೇಳ್ತೀಯಾ? ಮತ್ತೆ ಅವ್ರು ನನ್ನನ್ನ ರಾಜ ಮಾಡ್ಲಿ. ಮೂನ್ಲ್ಯಾಂಡ್ ಕಾಡಲ್ಲಿ ಒಂದು ಸುಂದರವಾದ ಮೊಳ ಕುತ್ಕೊಂಡು ಕ್ಯಾರೆಟ್ ತಿಂತಿರತ್ತೆ. ಬೇರೆ ಕಾಡಿಂದ ಬಂದ ಒಂದು ನರಿ ನೋಡಿ, ಅರೆ ವಾ, ಇವತ್ತು ಒಳ್ಳೆ ಪಾರ್ಟಿ ನಂಗೆ ಹಂಗಂತೇಳಿ ಆ ಮೊಳದ ಮೇಲೆ ಅದು ಜಂಪ್ ಮಾಡತ್ತೆ. ಅರೆ ಬಿಟ್ಬಿಡು ನನ್ನ, ಎಲ್ಲಿಂದ ಬಂದೆ ನೀನು? ಆಗ ತಕ್ಷಣ ಕಾಲು ತೋಳ ಅಲ್ಲಿ ಬರುತ್ತೆ, ನರಿನ ಒಡೆದು ಅಲ್ಲಿಂದ ಕಳಿಸ್ಬಿಡುತ್ತೆ. ಆಮೇಲೆ ನೋಡ್ಕೋತೀನಿ. ತುಂಬಾ ಧನ್ಯವಾದ ಕಪ್ಪು ತೋಳ. ಇವತ್ತು ಗೊತ್ತಾಯ್ತು ಪ್ರಾಣಿಗಳೆಲ್ಲ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾವಂತ. ವೆಲ್ಕಮ್ ಮೊಲವೇ, ನಿನಗೆ ನನ್ನ ಒಳ್ಳೆತನ ಗೊತ್ತಾಯ್ತು ಅಲ್ವಾ? ಎಲ್ಲರಿಗೂ ಅದ್ರ ಬಗ್ಗೆ ನೀನು ಹೇಳ್ತೀಯಾ? ಮತ್ತೆ ಅವ್ರು ನನ್ನನ್ನ ರಾಜ ಮಾಡ್ಲಿ. ಬಂದ್ಯಾ ನೀನು ನಿನ್ನ ನಿಜವಾದ ಬಣ್ಣಕ್ಕೆ? ಯಾವಾಗ್ಲೂ ಚೇಂಜ್ ಆಗಲ್ಲ. ಮತ್ತೆ ಈ ವಿಷಯ ಮೊಳ ರಾಜನ ಹತ್ರ ಹೇಳುತ್ತೆ. ಆಮೇಲೆ ಆ ತೋಳವನ್ನು ಅವರು ಮೀಟಿಂಗ್ಗೆ ಕರೀತಾರೆ. ನೋಡಪ್ಪ ಕಪ್ಪು ತೋಳ, ನೀನು ಧೈರ್ಯವಂತ ಹೌದು. ನಿನಗೆ ನನ್ನ ಜಾಗ ತಕೊಳ್ಬೇಕು ಅಂದ್ರೆ ನನ್ನನ್ನು ಸೋಲ್ಸೇನೆ ತಕೊಳ್ಬೇಕು. ಅದಾಗಲ್ಲ. ಆ ರಾಕ್ಷಸ ಕಾಡಲ್ಲಿ ಅಟ್ಟಹಾಸ ಮಾಡುವಾಗ ಆ ನೀಲಿ ಪರಿ ಇದ್ದಾಳಲ್ಲ, ಅವಳ ಜೊತೆ ಸೇರಿ ಅವನನ್ನ ಸೋಲ್ಸಿ ಗುಹೆಗಾಕಿದ್ದು. ನಾವೆಲ್ಲ ಅದರ ಡಿನ್ನರ್ ಆಗಿ ಇಲ್ಲ ಅಂದ್ರೆ ಸತ್ತೋಗಿರ್ತಿದ್ವಿ. ನೀನ್ ಕಾಡಲ್ಲಿದ್ದು ನಿನ್ನ ಧೈರ್ಯನ ಸರಿಯಾಗಿ ಉಪಯೋಗಿಸು. ಅದನ್ ಕೇಳಿಸ್ಕೊಂಡು ಅವನ್ ತಪ್ಪನ್ನ ಅವನು ಒಪ್ಕೊಂಡು ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಸಡನ್ ಆಗಿ ಅವನಿಗೆ ಒಂದು ಐಡಿಯಾ ಬರುತ್ತೆ. ಮತ್ತೆ ಆ ಗುಹೆಯ ಬಾಗಿಲತ್ರ ಹೋಗಿ ಈಗಂತಾನೆ, ಏ ರಾಕ್ಷಸ, ಒಳಗಿದ್ಯಾ? ಯಾರ್ ನೀನು? ನಾನು ಕಪ್ಪು ತೋಳ. ನನಗ್ ಗೊತ್ತು, ನೀನು ಗುಹೆ ಒಳಗೆ 10 ಪ್ರಾಣಿಗಳ ಮಾಂಸ ತಿನ್ಲಿಲ್ಲ ಅಂದ್ರೆ ನೀನು ಹೊರಗಡೆ ಬರಕ್ಕಾಗಲ್ಲ ಅಂತ ಗೊತ್ತು. ಗುಹೆಯಿಂದ ಹೊರಗಡೆ ಕರ್ಕೊಂಬರಕ್ಕೆ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ಏನೋ, ನೀನ್ ನನ್ನನ್ನ ಹೊರಗಡೆ ತರ್ತೀಯಾ? ಹೌದು, ಆದ್ರೆ ನನ್ನದೊಂದು ಷರತ್ತಿದೆ. ನೀನ್ ನನಗೆ ಎಷ್ಟು ಶಕ್ತಿ ಕೊಡ್ಬೇಕು ಅಂದ್ರೆ ಹುಲಿಯನ್ನ ಸೋಲ್ಸಿ ರಾಜ ಆಗ್ಬೇಕು. ಅದಾದ ನಂತರ ಒಂದು ಪ್ರಾಣಿನ ನಾನು ಯಾವಾಗ್ಲೂ ನಿನ್ನ ಗುಹೆಗೆ ತಕೊಂಬರ್ತೀನಿ. ಮತ್ತೆ 10 ದಿನದಲ್ಲಿ ನೀನು ಹೊರಗಡೆ ಬರ್ತೀಯಾ? ಸರಿ, ನನಗೆ ಒಪ್ಪಿಗೆ ಇದೆ. ಹಂಗಂತ ಹೇಳಿ ಆ ರಾಕ್ಷಸ ಕೈಯನ್ನು ಮೇಲೆ ಎತ್ತುತ್ತಾನೆ. ಮತ್ತೆ ಅವನ ಕೈಯಿಂದ ಕೆಂಪು ಬೆಳಕು ತೋಳದ ಮೇಲೆ ಹೋಗಿ ಬೀಳುತ್ತೆ. ವಾವ್, ಒಳ್ಳೆ ಫೀಲ್ ಆಗ್ತಾ ಇದೆ ನಂಗೆ. ಹುಲಿ ರಾಜ, ಬರ್ತಾ ಇದ್ದೀನಿ ನಾನು. ನಿನ್ನ ಭಾಷೆನ ಮರಿಬೇಡ. ಇಲ್ಲ ರಾಕ್ಷಸ, ಬರ್ತೀನಿ ನಾನು. ತೋಳ ಅದೇ ಸಮಯದಲ್ಲಿ ರಾಜನ ಹತ್ರ ಹೋಗಿ ಈಗಂತ ಹೇಳುತ್ತೆ, ರಾಜ ಹುಲಿ, ನಿನ್ನನ್ನ ಸೋಲ್ಸಿ ನಾನು ಈ ಕಾಡಿನ ರಾಜ ಆಗ್ತೀನಿ. ನಿನಗೆ ತಲೆ ಸರಿ ಇದೆಯಾ ಇಲ್ವಾ? ನಿನ್ ತಲೆಗೆ ಸರಿಯಾಗಿ ಮಾಡ್ತೀನಿ ನಾನೀಗ. ಹಂಗಂತ ಹೇಳಿ ತೋಳ ಅವನ್ ಮೇಲೆ ಜಂಪ್ ಮಾಡ್ತಾನೆ. ಮತ್ತೆ ಇನ್ನೊಂದ್ ಕಡೆ ರಾಜ ಕೂಡ ಜಂಪ್ ಮಾಡ್ತಾನೆ. ಮತ್ತೆ ಅವರ ಮಧ್ಯೆ ಜಗಳ ಶುರು ಆಗತ್ತೆ. ತಗೋ. ಸ್ವಲ್ಪ ತಲೆ ಆ ರಾಜ ತುಂಬಾ ಟಯರ್ಡ್ ಆಗಿ ಕೆಳಗಡೆ ಬಿದ್ಬಿಡ್ತಾನೆ. ಅದನ್ನ ನೋಡಿ ಎಲ್ಲಾ ಜಂತುಗಳು ತುಂಬಾ ಆಶ್ಚರ್ಯ ಪಡ್ತವೆ. ಇವತ್ತಿಂದಾನೆ ನಾನೇ ಕಾಡಿನ ರಾಜ. ನಾನು ರಾಜ ಹುಲಿನ ಸೋಲ್ಸಿದ್ದೀನಿ. ಹೋಗಿಲ್ಲಿಂದ ನೀನು. ಆ ರಾಜನಿಗೆ ಅವನ ಮೇಲೆ ತುಂಬಾನೇ ನಾಚಿಕೆ ಆಗತ್ತೆ. ಆಮೇಲೆ ಅವನು ಆಗ ಕಾಡನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಪ್ರೀತಿಯ ಕಾಡಿನ ಪ್ರಾಣಿಗಳೇ, ಇವತ್ತಿಂದ ನಾನೇ ನಿಮ್ಮ ರಾಜ. ಇನ್ನೂ ಇಲ್ಲಿ ನಂದೇ ರಾಜ್ಯಭಾರ. ಮತ್ ನಾನು ಡೈಲಿ ಒಂದು ಪ್ರಾಣಿನ ಬೇಟೆಯಾಡ್ತೀನಿ. ಅದಕ್ಕೆ ಎಲ್ಲಾ ಜಂತುಗಳು ತುಂಬಾನೇ ಸೈಲೆಂಟ್ ಆಗಿರ್ತವೆ. ಮತ್ತೆ ತೋಳ ದಿನಾ ಒಂದೊಂದು ಜಂತುನ ಸಾಯಿಸ್ತಾ ಇರುತ್ತೆ. ಆಮೇಲೆ ಅದನ್ನ ಗುಹೆ ಒಳಗಡೆ ಬಿಟ್ಬಿಟ್ಟು ಬರುತ್ತೆ. ಆ ರಾಕ್ಷಸ ಆ ಜಂತುಗಳನ್ನು ತಿಂದು ಇನ್ನೂ ಶಕ್ತಿಶಾಲಿ ಆಗ್ತಿದ್ದ. ಹಂಗೆ ಸ್ವಲ್ಪ ಸ್ವಲ್ಪ 8 ದಿನ ಕಳೆದು ಹೋಗುತ್ತೆ. ಈ ರೀತಿ ಆ ಜಂತುಗಳು ತುಂಬಾನೇ ಬೇಜಾರಾಗಿರ್ತವೆ.
ಇನ್ನೊಂದು ಕಡೆ ರಾಜ ಪಾಪ ಈ ಕಡೆ ಆ ಕಡೆ ಅಂತ ನಡೆದಾಡ್ತಾ ಇರ್ತಾನೆ. ಅವನು ನಡ್ಕೊಂಡ್ ಹೋಗ್ತಿರುವಾಗ ಒಂದು ಹೂಗಳ ತೋಟದಲ್ಲಿ ದೇವತೆಯನ್ನು ನೋಡ್ತಾನೆ. ಅರೆ ವಾ, ಈ ಸುವಾಸನೆ ಎಷ್ಟು ಚೆನ್ನಾಗಿದೆ, ಇಲ್ಲೇ ಇರ್ಬೇಕು ಅಂತ ಅನಿಸ್ತಾ ಇದೆ. ನೀಲಿ ಪರಿ, ಹೇಗಿದ್ಯಾ ನೀನು? ಅರೇ ರಾಜ, ನೀನು ನಿನ್ನ ಕಾಡನ್ನು ಬಿಟ್ಟು ಇಲ್ಯಾಕ್ ಬಂದಿದೀಯಾ? ನೀಲಿ ಪರಿ, ತುಂಬಾ ಮರ್ಯಾದೆ ಹೋಗೋ ವಿಷಯ. ಕಪ್ಪು ತೋಳ ನನ್ ಜೊತೆ ಯುದ್ಧ ಮಾಡ್ತು, ನಾನ್ ಸೋತೋದೆ. ನನಗೆ ಏನಾಯ್ತು ಅಂತಾನೆ ಗೊತ್ತಾಗಿಲ್ಲ. ಅವನಿಗ್ ರಾಜ ಆಗಿದ್ದಾನೆ, ಅದ್ರಿಂದ ನನಗ್ ಹೀಗಾಗಿದೆ. ನೀನು ಹುಲಿ ರಾಜ, ನಿನ್ನ ತೋಳ ಹೆಂಗೆ ಸೋಲಿಸ್ತಾನೆ? ಗೊತ್ತಿಲ್ಲ ಹೇಗೆ, ಆದ್ರೆ ನನ್ಗನ್ಸ್ತಿತ್ತು ಆ ತೋಳಕ್ಕೆ ತುಂಬಾ ಶಕ್ತಿ ಇದೆ ಅಂತ. ನೀಲಿ ದೇವತೆ ಏನೋ ಯೋಚನೆ ಮಾಡಿ ಹೀಗಂತಾಳೆ, ನಾವು ಆ ಗುಹೆಯಲ್ಲಿ ಆ ರಾಕ್ಷಸನನ್ನು ಬಂಧಿಸಿದ್ವಲ್ವಾ, ಅವನು ಇನ್ನೂ ಅಲ್ಲೇ ಇದ್ದಾನಾ? ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ, ಆದ್ರೆ ಅದಕ್ಕೂ ಮತ್ತು ಇದಕ್ಕೂ ಏನ್ ಕನೆಕ್ಷನ್? ಸಂಬಂಧ ಇದೆಯೋ ಇಲ್ವೋ ಅಲ್ಲಿ ಹೋದ್ರೆ ಮಾತ್ರನೇ ಅರ್ಥ ಆಗತ್ತೆ. ದೇವತೆ ಮಾಯ ಮಾಡ್ತಾಳೆ, ಮತ್ತೆ ಅವರಿಬ್ರು ಮಾಯ ಆಗಿ ಗುಹೆ ಹತ್ರ ಪ್ರತ್ಯಕ್ಷ ಆಗ್ತಾರೆ. ಅವರಿಬ್ಬರು ಸೈಲೆಂಟ್ ಆಗಿ ಅಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಆಗ ಆ ತೋಳ ಒಂದು ಜಂತುವನ್ನು ಸಾಯಿಸಿ ಅದನ್ನ ಎತ್ಕೊಂಡ್ ಬರುತ್ತೆ. ಆಮೇಲೆ ಅದನ್ನ ಗುಹೆ ಒಳಗಡೆ ಎತ್ಕೊಂಡು ಹೋಗುತ್ತೆ. ನೋಡಿದ್ಯಾ, ನನ್ಗವಾಗ್ಲೇ ಅರ್ಥ ಆಯ್ತು, ನೀನನ್ನ ಸೋಲ್ಸೋದಕ್ಕೆ ಅದಕ್ ಶಕ್ತಿ ಬಂದಿರೋದು ಆ ರಾಕ್ಷಸನ ಸಹಾಯದಿಂದಾನೆ. ಹಾ, ಈಗ ನಾವು ಏನ್ ಮಾಡೋದು ಅಂತ? ಈಗ ಆ ದೇವತೆ ಮತ್ತೆ ಮಾಯ ಮಾಡ್ತಾಳೆ, ಮತ್ತೆ ಅವರು ವಾಪಸ್ ಕಾಡಿಗೆ ಹೋಗ್ಬಿಡ್ತಾರೆ. ನೀಲಿ ಪರಿ, ಹೇಗಿದ್ದೀರಾ? ತುಂಬಾ ದಿನದ ನಂತರ ಬಂದಿದ್ದೀರಿ. ನೀಲಿ ದೇವತೆ ಎಲ್ಲಾ ಜಂತುಗಳಿಗೂ ನಡೆದ ಎಲ್ಲಾ ವಿಷಯವನ್ನು ಹೇಳ್ಬಿಡ್ತಾಳೆ. ಆ ತೋಳನ್ ಬಿಡಲ್ಲ ನಾವು. ಪ್ರೀತಿಯ ಜಂತುಗಳೇ, ಅವನು ಮೋಸ ಮಾಡಿ ನಿಮ್ಮ ರಾಜನನ್ನು ಇಲ್ಲಿಂದ ಕಳಿಸ್ಬಿಟ್ಟ. ಅವನ್ಗೆ ಒಳ್ಳೆ ಪಾಠ ಹೇಳ್ಕೊಡಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಎಲ್ಲಾರ್ಗೂ ದೇವತೆ ಐಡಿಯಾ ಹೇಳ್ತಾಳೆ. ಆಮೇಲೆ ಆ ದೇವತೆ ಪಕ್ಕದಲ್ಲಿರುವ ಒಂದು ಮರದ ಹಿಂದ್ಗಡೆ ಬಚ್ಚಿಟ್ಕೋತಾಳೆ. ಸ್ವಲ್ಪ ತಾದ್ಮೇಲೆ ಕಾಳು ತೋಳ ವಾಪಸ್ ಬರ್ತಾನೆ. ಆಗ ಅವನು ರಾಜನನ್ನು ನೋಡಿ ತುಂಬಾ ಶಾಕ್ ಆಗ್ತಾನೆ. ರಾಜ ಹುಲಿ, ಏನ್ ಬಂದಿದ್ದು? ನಾನ್ ನಿನ್ನೊಟ್ಟಿಗೆ ಹೋರಾಡ್ಬೇಕು. ಹಿಂದಿನ ಬಾರಿ ಹೊಡೆದಿದ್ದು ಸಾಕಾಗ್ಲಿಲ್ವಾ? ಮತ್ತೆ ಬಂದಿದ್ಯಾ ನೀನು? ಅದು ಮತ್ತೆ ನೋಡೋಣ. ಈಗ ನೀನು ನನ್ ಜೊತೆ ಹೋರಾಡು. ಸರಿಯಾಗಾದ್ರೆ ಬಾ ಮಗನೇ. ಹಂಗಂತೇಳಿ ಅವನ್ನ ಸಾಯಿಸ್ಬೇಕಂತ ಓಡಿ ಹೋಗುತ್ತೆ. ಆಮೇಲೆ ಬಚ್ಚಿಟ್ಕೊಂಡಿರುವ ದೇವತೆ ಮಾಯೆ ಮಾಡಿ ಅವನ ಶರೀರದಲ್ಲಿರುವ ರಾಕ್ಷಸನು ಕೊಟ್ಟ ಎಲ್ಲ ಶಕ್ತಿಗಳನ್ನು ತೆಗೆದುಬಿಡ್ತಾಳೆ. ಆಗ ಒಂದೇ ಸಲ ಅವನು ದೂರ ಹೋಗಿ ಬೀಳ್ತಾನೆ. ಅಯ್ಯೋ ಅಬ್ಬ, ಏನಾಗ್ತಿದೆ? ಅಯ್ಯೋ. ಮತ್ತೆ ಅವನು ರಾಜನ ಕಡೆ ಓಡ್ತಾನೆ. ಇಬ್ಬರ ಮಧ್ಯೆ ಜಗಳ ಶುರುವಾಗತ್ತೆ. ಆದ್ರೆ ಈ ಸಲ ರಾಜ ಅವನನ್ನ ಸೋಲಿಸ್ಬಿಡ್ತಾನೆ. ಅಯ್ಯೋ, ಬಿಟ್ಬಿಡು ನನ್ನ. ನಾನ್ ಸೋಲೊಪ್ಕೊಳ್ತೀನಿ. ಹೇಳು, ನೀನು ಈ ಕಾಡಿನ ರಾಜನಾ? ಇಲ್ಲ ಇಲ್ಲ ರಾಜ ಹುಲಿ, ನೀನೇ ಈ ಕಾಡಿನ ರಾಜ. ನಾನಂತೂ ನಿಮ್ಮನ್ನ ಆ ರಾಕ್ಷಸನ್ ಶಕ್ತಿಯಿಂದ ಸೋಲ್ಸಿದ್ದು. ಆದ್ರೆ ಇವತ್ತಿ ಹಾಕದು ವರ್ಕ್ ಆಗ್ತಾ ಇಲ್ಲ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಆಗ ದೇವತೆ ಎಲ್ಲರ ಮುಂದೆ ಬರ್ತಾಳೆ. ಯಾಕಂದ್ರೆ ಈ ಸಲ ರಾಕ್ಷಸ ನಿನಗೆ ಕೊಟ್ಟ ಎಲ್ಲಾ ಶಕ್ತಿಗಳನ್ನು ನಾನ್ ತಗೊಂಡ್ಬಿಟ್ಟೆ. ಏನು? ಹಾ ಕಾಳು ತೋಳ, ನಿನಗೆ ಶಕ್ತಿ ಬೇಕು ಅಂತ ಈ ರೀತಿ ಇಷ್ಟು ಅಮಾಯಕವಾದ ಜಂತುಗಳನ್ನು ಸಾಯಿಸ್ತಿದ್ಯಾ? ರಾಕ್ಷಸನಿಗೆ ಬಿಡುಗಡೆ ಕೊಡಕ್ ಹೋಗಿದ್ಯಾ? ಈಗ ಹೇಳು, ನಿನಗೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕಂತ? ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ, ನನ್ನನ್ನ ಕ್ಷಮಿಸ್ಬಿಡಿ. ನಾನು ಇನ್ನು ಮುಂದೆ ಈ ರೀತಿ ಇನ್ನು ಮುಂದೆ ಮಾಡೋದೇ ಇಲ್ಲ. ಇದು ನಿನ್ನ ಲಾಸ್ಟ್ ಚಾನ್ಸ್. ತೋಳ ಈಗ ಸರಿ ಅಂತ ತಲೆ ಅಲ್ಲಾಡ್ಸತ್ತೆ. ಮತ್ತೆ ಎಲ್ಲಾ ಜಂತುಗಳು ಗುಹೆಯ ಬಳಿ ಹೋಗಿ ನಿಂತ್ಕೋತಾರೆ. ದೇವತೆ ಮಾಯೆ ಮಾಡ್ತಾಳೆ. ತಕ್ಷಣ ಆ ಗುಹೆಗೆ ಒಂದು ದೊಡ್ಡ ಬಾಗಿಲು ಬಂದ್ಬಿಡತ್ತೆ. ಈಗ ಈ ಬಾಗಿಲನ್ನು ನಾನು ಮಾತ್ರ ತೆಗೆಯಬಲ್ಲೆ, ಬೇರೆ ಯಾರು ಒಳಗಡೆ ಹೋಗಕ್ಕಾಗಲ್ಲ. ಆಗ ರಾಕ್ಷಸನ ಶಬ್ದ ಒಳಗಡೆಯಿಂದ ಕೇಳಿಸತ್ತೆ. ನನ್ನ ಬಿಟ್ಬೇಡಿ ನನ್ನ.
ಅವನ ಶಬ್ದ ಕೇಳಿಸ್ಕೊಂಡು ಜಂತುಗಳೆಲ್ಲ ಜೋರಾಗಿ ನಗಕ್ ಶುರು ಮಾಡ್ತಾರೆ. ಆಮೇಲೆ ಸಂತೋಷವಾಗಿ ಅವರೆಲ್ಲ ಕಾಡಿನ ಕಡೆ ಹೋಗ್ಬಿಡ್ತಾರೆ. ಜಿರಾಫೆ, ನಾವು ನೋಡಿದ್ವಿ ಈ ಡ್ರ್ಯಾಗನ್ ಫ್ರೂಟ್ ತಿಂತ ಇದೆ. ಅದ್ರಲ್ಲೇನೋ ಅದು ತಿಂದ್ರೆ ತಪ್ಪ? ಇಲ್ಲ, ಅದೇನಂದ್ರೆ ಕಾಡಿನ ಎಲ್ಲಾ ಪ್ರಾಣಿಗಳು ಈ ಹಣ್ಣನ್ನ ತಿನ್ಬೇಕು ಅಂದ್ಕೊಂಡಿದ್ದಾರೆ. ಆದ್ರೆ ಯಾರು ಕೂಡ ಆ ಹತ್ರನೇ ಹೋಗಕ್ಕಾಗಿಲ್ಲ. ನಿನ್ನ ಹೈಟು ಚೆನ್ನಾಗಿದೆ, ಕೂತಿಗೆ ಕೂಡ ತುಂಬಾ ಉದ್ದಕ್ಕಿದೆ. ಅದಕ್ಕೆ ಕಾಡಲ್ಲಿ ಹೆಜ್ಜೆ ಇಟ್ಕೊಳ್ಳೆ ಅದನ್ನ ತಿಂತಾ ಇದೀಯಾ? ಅದೆಲ್ಲ ಅವ್ರವ್ರ ಅದೃಷ್ಟ. ತುಂಬಾನೇ ದೂರದಲ್ಲಿ ಒಂದು ಕಾಡಲ್ಲಿ ತುಂಬಾನೇ ಉದ್ದವಾದ ಒಂದು ಮರ ಇತ್ತು. ಆ ಮರದಲ್ಲಿ ತುಂಬಾನೇ ಸುಂದರವಾದ ಹಣ್ಣುಗಳು ಬಿಡ್ತಿತ್ತು. ಅದರ ಹೆಸರು ಡ್ರ್ಯಾಗನ್ ಫ್ರೂಟ್. ನೋಡೋದಕ್ಕೆ ಅದು ತುಂಬಾ ಸುಂದರವಾಗಿತ್ತು. ಆದ್ರೆ ಕಾಡಲ್ಲಿರೋ ಎಲ್ಲಾ ಜಂತುಗಳಿಗೆ ಆ ಹಣ್ಣು ತಿನ್ಬೇಕಂತ ತುಂಬಾ ಇಷ್ಟ. ಆದ್ರೆ ಪಾಪ ಯಾವ ಜಂತುಗೂ ಆ ಹಣ್ಣನ್ನ ಕಿತ್ಕೊಳ್ಳೋ ಅವಕಾಶನೇ ಇರ್ತಿರ್ಲಿಲ್ಲ. ಒಂದಿನ ಕಾಡಿಗೆ ಜಿರಾಫೆ ಒಂದು ಬರುತ್ತೆ. ಅದು ತುಂಬಾ ಹಸಿವಿನಿಂದ ಬರುತ್ತೆ. ಆಗ ಅದಕ್ಕೆ ಅಲ್ಲೇ ಇರುವ ಡ್ರ್ಯಾಗನ್ ಮರದಲ್ಲಿ ಬಿಟ್ಟಿರುವ ಡ್ರ್ಯಾಗನ್ ಹಣ್ಣುಗಳು ಕಾಣಿಸುತ್ತೆ. ಅದನ್ನ ನೋಡಿದ ತಕ್ಷಣ ಅದು ಹೋಗಿ ತಿನ್ನುತ್ತೆ. ಅರೆ ವಾ, ಈ ರೀತಿ ಹಣ್ಣನ್ನ ನಾನು ನೋಡೇ ಇಲ್ಲ. ಸರಿ, ಟೇಸ್ಟ್ ಅಲ್ಲಿ ಹೇಗಿದೆ ಅಂತ ನೋಡೋಣ. ಆ ಜಿರಾಫೆ ಆ ಹಣ್ಣುಗಳನ್ನ ಮರದಲ್ಲಿದ್ದಂಗ್ಲೇ ತಿನ್ನೋದಕ್ಕೆ ಶುರು ಮಾಡುತ್ತೆ. ಅರೆ ವಾ, ಇದು ತುಂಬಾ ಟೇಸ್ಟಿಯಾಗಿದೆ. ವಾ, ರುಚಿಯಾಗಿದೆ. ಆ ಡ್ರ್ಯಾಗನ್ ಫ್ರೂಟ್ ತಿಂತಿದ್ರೆ ಅದಕ್ಕೆ ತುಂಬಾ ಸಂತೋಷವಾಗಿರುತ್ತೆ. ಒಂದು 3 ಹಣ್ಣುಗಳನ್ನ ತಿಂದ್ಮೇಲೆ ಅದಕ್ಕೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಆಗ ಅದು ನೋಡುತ್ತೆ, ಅದ್ರತ್ರ ಆನೆ, ಕರಡಿ, ಜಿಂಕೆ, ಕೋತಿ ಮತ್ತೆ ಬೆಕ್ಕು ಬರ್ತಿತ್ತು. ಜಿರಾಫೆ, ನಾವು ನೋಡಿದ್ವಿ ಈ ಡ್ರ್ಯಾಗನ್ ಫ್ರೂಟ್ ತಿಂತ ಇದೆ. ಅದ್ರಲ್ಲೇನೋ ಅದು ತಿಂದ್ರೆ ತಪ್ಪ? ಇಲ್ಲ, ಅದೇನಂದ್ರೆ ಕಾಡಿನ ಎಲ್ಲಾ ಪ್ರಾಣಿಗಳು ಈ ಹಣ್ಣನ್ನ ತಿನ್ಬೇಕು ಅಂದ್ಕೊಂಡಿದ್ದಾರೆ. ಆದ್ರೆ ಯಾರು ಕೂಡ ಆ ಹತ್ರನೇ ಹೋಗಕ್ಕಾಗಿಲ್ಲ. ನಿನ್ನ ಹೈಟು ಚೆನ್ನಾಗಿದೆ, ಕೂತಿಗೆ ಕೂಡ ತುಂಬಾ ಉದ್ದಕ್ಕಿದೆ. ಅದಕ್ಕೆ ಕಾಡಲ್ಲಿ ಹೆಜ್ಜೆ ಇಟ್ಕೊಳ್ಳೆ ಅದನ್ನ ತಿಂತಾ ಇದೀಯಾ? ಅದೆಲ್ಲ ಅವ್ರವ್ರ ಅದೃಷ್ಟ. ನಮ್ಮ ಒಂದು ರಿಕ್ವೆಸ್ಟ್ ಇದೆ, ನೀನು ನಮ್ಮೆಲ್ರಿಗೂ ಒಂದೊಂದು ಹಣ್ಣನ್ನ ಕಿತ್ಕೊಡು. ನಾವು ಅದ್ರ ಟೇಸ್ಟ್ ಹೇಗಿದೆ ಅಂತ ನೋಡ್ತೀವಿ. ನಾನಿವತ್ತು ನೀವೆಲ್ರಿಗೂ ಇದನ್ನ ಕಿತ್ಕೊಟ್ರೆ ನಾಳೆನೂ ಇದೇ ರೀತಿ ಸುಮಾರು ಜನ ಲೈನಲ್ಲಿ ಬಂದು ನಿಲ್ತಾರೆ. ಎಷ್ಟು ಜನಕ್ಕಂತ ಕೊಡಕ್ಕಾಗತ್ತೆ? ಅದು ಮಾತ್ರ ಅಲ್ಲಿ ತುಂಬಾ ಟೇಸ್ಟಿಯಾಗಿದೆ. ನಾನೇ ಇದನ್ನ ದಿನಾಲೂ ತಿಂತೀನಿ. ಇದ್ರ ಬಗ್ಗೆ ನೀವು ಮರ್ತೋಗ್ಬಿಡಿ. ಹಂಗಂತೇಳಿ ಜಿರಾಫೆ ಅಲ್ಲಿಂದ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಪಾಪ ಜಂತುಗಳು ಸಪ್ಪಗ್ ಮುಖ ಇಟ್ಕೊಂಡು ಅಲ್ಲಿಂದ ಹೊಟ್ಟೋಗ್ತವೆ. ಇದೇ ರೀತಿ ದಿನ ಜಿರಾಫೆ ಬಂದು 3 ಹೊತ್ತು ಡ್ರ್ಯಾಗನ್ ಹಣ್ಣನ್ನ ತಿಂದು ಯಾರ ಹತ್ರನೂ ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಿತ್ತು. ಈ ರೀತಿ ಅದು ಅದರ ಜೀವನವನ್ನು ತುಂಬಾನೇ ತೃಪ್ತಿಯಾಗಿ ಕಳೆಯುತ್ತೆ. ಈ ತರನೇ ಸಂತೋಷವಾಗಿ 1 ವರ್ಷ ಕಳೆದು ಹೋಗುತ್ತೆ. ಆಗ ಜಿರಾಫೆಗೊಂದಿನ ಅರ್ಥ ಆಗುತ್ತೆ, ಏನೋ ಅದಕ್ಕೆ ಪಾಪ ತುಂಬಾನೇ ಸುಸ್ತಾಗ್ತಿರುತ್ತೆ. ಮತ್ತೆ ಅದರ ಕಾಲುಗಳೆಲ್ಲ ಅದಕ್ಕೆ ತುಂಬಾ ನೋವ್ತಿರುತ್ತೆ. ಆಗ ಸಡನ್ ಆಗಿ ಒಂದಿನ ರಾತ್ರಿ ಯಾರೋ ಕಾಡಲ್ಲಿ ನೋವಿನಿಂದ ಕಿರ್ಚ್ತಾ ನರ್ಲಾಡ್ತಾ ಇರೋದು ಕೇಳಿಸುತ್ತೆ. ಅಯ್ಯೋ, ತುಂಬಾ ನೋವಾಗ್ತಾ ಇದೆ. ಮಧ್ಯರಾತ್ರಿ ಆಗಿರುತ್ತೆ. ಯಾರೋ ಕಿರ್ಚೋ ಶಬ್ದ ಮಾತ್ರ ಕೇಳಿಸ್ತಿರುತ್ತೆ ಆ ಜಂತುಗಳಿಗೆ. ಆದ್ರೆ ಯಾರು ಕಿರ್ಚ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಅವ್ರಿಗೆ ಪಾಪ ಏನೂ ಅರ್ಥ ಆಗೋದಿಲ್ಲ. ಬೆಳಗಾಗಿದ ತಕ್ಷಣ ಎಲ್ಲಾ ಜಂತುಗಳು ಒಟ್ಟುಗೂಡಿ ಡಾಕ್ಟರ್ ಮೊಲ ಕೂಡ ಅಲ್ಲಿಗೆ ಬರ್ತಾನೆ. ಈ ಶಬ್ದ ರಾತ್ರಿ ಎಲ್ಲ ಬರ್ತಾ ಇದೆ, ಬನ್ನಿ ಹೋಗಿ ನೋಡೋಣ ಯಾರು ಒದ್ದಾಡ್ತಾ ಇದಾರ ಅಂತ. ಎಲ್ಲಾ ಜಂತುಗಳು ಒಟ್ಟುಗೂಡಿ ಆ ಶಬ್ದ ಬರೋ ಕಡೆಗೆ ಹೋಗ್ತವೆ. ಅಲ್ಲೋಗ್ ನೋಡಿದ್ರೆ ನೋವಿನಿಂದ ನರ್ಲಾಡ್ತಾ ಇರೋದು ಜಿರಾಫೆ. ಅದು ಕೆಳಗಡೆನೆ ಕುತ್ಕೊಂಡ್ಬಿಟ್ಟಿತ್ತು ನೋವಿನಿಂದ. ಈ ಜಿರಾಫೆ ನಮ್ಮ ಕಡೆಯಲ್ಲಿ ಯಾವಾಗ ಬಂತು? ಇದು ಕಳೆದ 1 ವರ್ಷದಿಂದ ಇಲ್ಲೇ ಇದೆ. ಹೇಳು ಜಿರಾಫೆ, ಏನಕ್ಕೆ ಈ ರೀತಿ ಒದ್ದಾಡ್ತಾ ಇದೀಯಾ? ನಿಂಗೆ ಏನಾಯ್ತು? ಡಾಕ್ಟರ್, ನಿನ್ನೆಯಿಂದ ನನ್ನ ಕಾಲಲ್ಲಿ ತುಂಬಾ ನೋವಾಗ್ತಾ ಇದೆ. ಶರೀರದಲ್ಲಿ ಏನೋ ಒಂಥರ ಆಲಸ್ಯ. ನನ್ನಿಂದ ಈಗ ನಿಲ್ಲೋದಕ್ಕೂ ಆಗ್ತಾ ಇಲ್ಲ. ಹೌದಾ? ನಿನ್ನೆ ನೀನು ಏನು ತಿಂದೆ? ನಾನು ದಿನಾಲೂ 3 ಹೊತ್ತು ಡ್ರ್ಯಾಗನ್ ಫ್ರೂಟ್ನ ತಿಂತೀನಿ. 3 ಟೈಮು ಡ್ರ್ಯಾಗನ್ ಫ್ರೂಟಾ? ಅಯ್ಯೋ ದೇವ್ರೆ, ನೀನು ಮಾಡಿದ್ದು ಸರಿ ಇಲ್ಲ. ಡ್ರ್ಯಾಗನ್ ಫ್ರೂಟ್ ಬಗ್ಗೆ ನಾನು ಓದಿದ್ದೀನಿ. ಅದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಅದನ್ನು ಕಂಟಿನ್ಯೂಸ್ ಆಗಿ ನೀನು ತಿಂತಾನೆ ಇದ್ದರೆ 10 ದಿನದ ಮೇಲೆ ನಿಮಗೆ ಆರೋಗ್ಯ ಕೆಡುತ್ತೆ. ಯಾಕಂದರೆ ಶುಗರ್ ಲೆವೆಲ್ಲು ತುಂಬ ಜಾಸ್ತಿ ಆಗುತ್ತೆ. ಆದರೆ ನೀನು 1 ವರ್ಷ ಇದನ್ನು ತಿಂದ್ಬಿಟ್ಟಿದೀಯಲ್ಲಪ್ಪ, ಅದಕ್ಕೆ ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು
ಕೆಲ ಗಂಟೆಯಲ್ಲಿ ಸತ್ತೋಗ್ಬಿಡ್ತೀನಿ ಅನ್ಸುತ್ತೆ. ಇದಕ್ಕೆ ಔಷಧಿ ಇದೆ, ಕಪ್ಪು ಗುಡ್ಡದಲ್ಲಿರೋ ಗ್ರೀನ್ ಫ್ಲವರ್. ಅದು ತಿನ್ನೋದಕ್ಕೆ ತುಂಬ ಕಯ್ಯ ಇರುತ್ತೆ. ಆದರೆ ಅದನ್ನು ತಿನ್ನ ನಂತರ ಒಂದೇ 1 ಗಂಟೆಯಲ್ಲಿ ನೀನು ಸರಿಯಾಗ್ಬಿಡ್ತೀಯ ಗೊತ್ತಾ. ಆದರೆ 2 ಹೆಜ್ಜೆ ಕೂಡ ನನ್ನಿಂದ ಇಡಕ್ಕಾಗ್ತಾ ಇಲ್ಲ. ಅಲ್ಲಿ ಹೇಗೆ ಹೋಗ್ಲಿ? ಪರವಾಗಿಲ್ಲ, ನಾವು ಅಲ್ಲಿಗೆ ಹೋಗಿ ಹೂವನ್ನು ತರ್ತೀವಿ. ನೀನು ಸರಿಯಾಗ್ತಾ ಜಿರಾಫೆ. ನಾನು ಒಂದು ಹಣ್ಣು ಕೇಳಿದ್ರು ಕೂಡ ನಿಮಗೆ ಕೊಟ್ಟೇ ಇರಲಿಲ್ಲ. ಆದರೆ ನೀವು ನನಗೋಸ್ಕರ ಕಪ್ಪು ಗುಡ್ಡಕ್ಕೆ ಹೋಗ್ತಾ ಇದ್ದೀರಾ. ನೀನು ಈ ಕಾಡಿನ ಒಂದು ಭಾಗ. ನಿಮಗೆ ಸಹಾಯ ಮಾಡೋದು ಇಲ್ಲಿನ ಎಲ್ಲ ಪ್ರಾಣಿಗಳ ಕರ್ತವ್ಯ. ಹಂಗಂತೇಳಿ ಎಲ್ಲ ಜಂತುಗಳು ಅಲ್ಲಿಂದ ಹೊರಡ್ತವೆ. ಜಿರಾಫೆಯ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು. ಮತ್ತೆ ಅದ್ ಮಾಡಿರೋ ತಪ್ಪು ಬಗ್ಗೆ ಯೋಚನೆ ಮಾಡಿ ಪಶ್ಚಾತ್ತಾಪ ಪಡ್ತಿತ್ತು. ಅದೇ ಸಮಯಕ್ಕೆ ಅದರ ಹೆನಿಮಿಯಾದ ಹಿಪ್ಪೋ ಅಲ್ಲಿಗೆ ಬರ್ತಾನೆ. ಅರೆ ಜಿರಾಫೆ, ಎಲ್ಲನ್ ಮಾಡ್ತಾ ಇದೀಯ? ನಾನೇನು ಅನ್ಕೊಂಡೆ ಅಂದರೆ ಈ ಕಾಡನ್ನು ಬಿಟ್ಟು ನೀನು ಹೋಗ್ಬಿಟ್ಟು ಅಂತ. ಅದಕ್ಕೆ ನೀನು ಹುಡ್ಕೊಂಡೆ ಇಲ್ಲಿ ತನಕ ಬಂದ್ಯಪ್ಪ. ಹಿಪ್ಪೋ, ನನಗೆ ಕಷ್ಟ ಕೊಡಬೇಡ. ನನ್ನ ಆರೋಗ್ಯ ಸರಿ ಇಲ್ಲ. ಅಂದ್ರೆ ಇನ್ನೂ ಮಜಾ ಬಂತು ಅನ್ಕೋ. ಜಿರಾಫೆನೋ ಮಾತಾಡಕ್ ಮುಂಚೆನೆ ಹಿಪ್ಪೋ ದೂರದಿಂದ ಓಡ್ ಬಂದು ಅವನನ್ನ ಗುದ್ದುತ್ತಾನೆ. ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಮೊದಲೇ ನಂಗೆ ಆರೋಗ್ಯ ಸರಿ ಇಲ್ಲ. ನಂಗೆ ಇನ್ನಷ್ಟು ಕಷ್ಟ ಕೊಡಬೇಡ. ಅದರಲ್ಲೇ ನಿಜವಾದ ಮಜಾಗಿದೆ. ಮತ್ತೆ ಮತ್ತೆ ಅದನ್ನ ಗುದ್ದಿ ಪಾಪ ಅದಕ್ಕೆ ತುಂಬಾನೇ ಕಷ್ಟ ಕೊಡ್ತಿರುತ್ತೆ. ಅದೇ ಸಮಯದಲ್ಲಿ ಎಲ್ಲಾ ಜಂತುಗಳು ಅಲ್ಲಿಗೆ ಬರ್ತವೆ. ಮತ್ತೆ ಡಾಕ್ಟರ್ ಕೈಯಲ್ಲಿ ಗ್ರೀನ್ ಕಲರ್ ಫ್ಲವರ್ ಒಂದು ಇರುತ್ತೆ. ಹಿಪ್ಪೋ ನಡ್ಕೊಳ್ಳೋದು ನೋಡಿ ಎಲ್ಲಾ ಜಂತುಗಳಿಗೆ ಕೋಪ ಬರುತ್ತೆ. ಏ ಹಿಪ್ಪೋ, ಏನಕ್ಕೆ ನಮ್ಮ ಫ್ರೆಂಡಿಗೆ ಈ ರೀತಿ ಕಷ್ಟ ಕೊಡ್ತಾ ಇದೀಯಾ? ಏನು ಹೇಳ್ದೆ? ಫ್ರೆಂಡ? ಇವನ್ ರೀತಿ ಅತ್ಯಾಸ ಪಡೋನು ಫ್ರೆಂಡ್ ಆಗಿರ್ತಾರಾ? ಹೌದು, ನಾವೆಲ್ಲ ಇವನ ಫ್ರೆಂಡ್ಸು. ಒಳ್ಳೆ ರೀತಿ ಇಲ್ಲಿಂದ ಓಡ್ ಹೋಗು, ಇಲ್ಲಾಂದ್ರೆ ಒಂದೇ ಹೊಡೆತದಲ್ಲಿ ಮೇಲ್ ಕಳಿಸ್ಬಿಡ್ತೀನಿ. ಹಾಗಿದ್ದವ್ರೆ, ಇಷ್ಟು ಫ್ರೆಂಡ್ಸಾ? ನಂಬಕ್ಕಾಗ್ತಾ ಇಲ್ಲ. ನಾನು ಇಲ್ಲಿಂದ ಓಡೋಗ್ಬೇಕು ಯಪ್ಪ. ಹಂಗಂತ ಹೇಳಿ ಹಿಪ್ಪೋ ಭಯದಿಂದ ಅಲ್ಲಿಂದ ಓಡೋಗ್ಬಿಡುತ್ತೆ. ತಗೋ ಜಿರಾಫೆ, ಇದನ್ನ ನೀನು ತಿನ್ನು. ಹಂಗಂತೇಳಿ ಡಾಕ್ಟರ್ ಆ ಗ್ರೀನ್ ಕಲರ್ ಫ್ಲವರ್ನ ಜಿರಾಫೆ ಮುಂದೆ ಇಡುತ್ತೆ. ಜಿರಾಫೆ ಆ ಫ್ಲವರ್ಸ್ನ ತಿನ್ನುತ್ತೆ. ಆಮೇಲೆ ಎಲ್ಲರೂ ಸೇರಿ ಜಿರಾಫೆ ಜೊತೆ ಮಾತಾಡ್ಕೋದ ಅದನ್ನ ಸಂತೋಷವಾಗಿ ಇಟ್ಕೋತಾರೆ. ಸ್ವಲ್ಪತ್ತಲ್ಲೇ ಜಿರಾಫೆಗೆ ಎಲ್ಲ ನೋವುಗಳು ಮಾಯ ಆಗುತ್ತೆ. ಮತ್ತೆ ಆರೋಗ್ಯವಾಗಿ ಅದು ಎದ್ದು ನಿಂತ್ಕೊಳ್ಳತ್ತೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮಿಂದನೇ ನನ್ನ ಜೀವ ಉಳಿತು. ಈಗ ಎಲ್ಲರ ಹತ್ರ ನಾನು ಕ್ಷಮೆಯನ್ನ ಕೇಳ್ತೀನಿ. ಇವತ್ತಿಂದ ನಾನು ಕೂಡ ಎಲ್ಲರ ಜೊತೆ ಒಂದುಗೂಡಿ ಬಾಳ್ತೀನಿ. ಎಲ್ರಿಗೂ ಸಹಾಯವನ್ನ ಮಾಡ್ತೀನಿ. ಎಲ್ಲಾ ಜಂತುಗಳು ಅದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತವೆ. ಆಮೇಲೆ ಅದು ಎಲ್ಲಾ ಜಂತುಗಳಿಗೂ ಒಂದೊಂದು ಡ್ರ್ಯಾಗನ್ ಫ್ರೂಟ್ನ ಕಿತ್ಕೊಂಡ್ ಬಂದು ಕೊಡುತ್ತೆ. ಎಲ್ಲಾ ಜಂತುಗಳು ಡ್ರ್ಯಾಗನ್ ಫ್ರೂಟ್ನ ತುಂಬಾ ಸಂತೋಷದಿಂದ ಎಂಜಾಯ್ ಮಾಡಿ ತಿಂತವೆ. ವಾ, ಇದು ತುಂಬಾ ಟೇಸ್ಟಿ ಆಗಿದೆ, ಸಾಕದಾಗಿದೆ. ಹೌದಾ? ನಿಂಗೆ ಬೇಕಂದ್ರೆ ಇನ್ನೊಂದು ಕಿತ್ಕೊಡ್ಲಾ? ಓ ಇಲ್ಲ ಇಲ್ಲ, ಇಷ್ಟೇ ಸಾಕು. ಜಾಸ್ತಿ ತಿಂದ್ರೆ ಡಾಕ್ಟರ್ ಹೇಳಿದ್ದಾರೆ ಕಾಯಿಲೆ ಬರುತ್ತೆ ಅಂತ. ಹಂಗಂತೇಳಿ ಎಲ್ಲರೂ ತುಂಬಾ ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ.